ವರ್ಷ ಈಗ ತಾನೇ 17 ವರ್ಷ ತುಂಬಿ 18ನೇ ವರ್ಷಕ್ಕೆ ಕಾಲಿಡ್ತಾ ಇರುವಾಗ ಆ ಮಕ್ಕಳ ಪ್ರತಿಭೆನ ಆನಂದಿಸ್ಲಿಕ್ಕೆ ನನ್ನ ಜೊತೆಯಲ್ಲಿ ಆ ತಂದೆ ತಾಯಿಗಳು ಇರುವಂತದ್ದು ಇದೊಂದು ವಿಶೇಷವಾಗಿರುವಂತ ಕಾರ್ಯಕ್ರಮ. ಆ ಮಕ್ಕಳಿಗೆ ಜನ್ಮ ಕೊಟ್ಟಿರುವಂತ ತಂದೆ ತಾಯಿಗಳು ಈ ಕಾರ್ಯಕ್ರಮದ ಸಾಕ್ಷಿಯಾಗಿದಾರಲ್ಲ, ಅದೇ ಈ ಕಾರ್ಯಕ್ರಮದ ವಿಶೇಷತೆ. ಇವತ್ತು ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ. ಈ ದಿನ ನಾವು ಪ್ರತಿಭಾವಂತ ಮಕ್ಕಳಿಗೆ ವೇದಿಕೆಯನ್ನ ಸೃಷ್ಟಿ ಮಾಡಿದ್ವಿ. ಅವರ ಪ್ರತಿಭೆಯನ್ನ ತಂದೆ ತಾಯಿ ಗುರುತಿಸುವಂತದ್ರಲ್ಲಿ ಕಷ್ಟ ಆದ್ರೂ ಕೂಡ ಗುರುಗಳು ಗುರುತಿಸುವಂತದ್ರಲ್ಲಿ ನಿಧಾನ ಆಗ್ಲಿಲ್ಲ ಅನ್ನುವಂತ ಸೂಕ್ಷ್ಮ ವಿಚಾರ. ಅದಾದ್ಮೇಲೆ ಪರಿಚಯ ಆಗುವಂತದ್ದು ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಯಾರು ಯಾವ್ದ್ರಲ್ಲಿ ಟಾಪರ್ಸ್ ಇದ್ದಾರೆ, ಯಾವ್ದ್ರಲ್ಲಿ ಅವರು ಎಲ್ಲಿ ಓದಿದ್ದಾರೆ ಅನ್ನುವಂತ ನಿಮ್ಮ ಪರಿಚಯ ಆಗ್ಲಿಕ್ಕೂ ಇನ್ನೊಂದು ವೇದಿಕೆ ಆಗಿದೆ. ಮಕ್ಕಳಲ್ಲಿ ನಾನು ಈ ದಿನ ಈ ಮಕ್ಕಳನ್ನ ಈ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಹೆಮ್ಮೆಯಿಂದ ನೋಡ್ತೀನಿ. ಇದೊಂದು ಹೆಮ್ಮೆಯ ದಿನ. ಈ ಮಕ್ಕಳನ್ನ ಈ ರೀತಿ ತಿದ್ದಿದಂತ ತಂದೆ ತಾಯಿ, ನಿಮಗಿಂತ ಪರಿಶ್ರಮ ತಂದೆ ತಾಯಿಗಳ ತಪಸ್ಸು. ಅವ್ರಿಗೆ ಏನೇ ಕಷ್ಟ ಆಗ್ಲಿ ತಂದೆ ತಾಯಿಗಳಿಗೆ ಅವ್ರ ಕಷ್ಟನ ದೂರ ಇಟ್ಟು ಅವ್ರು ಏನ್ ಸಾಧನೆ ಮಾಡ್ಬೇಕನ್ನುವಂತ ಅದನ್ನ ನಿಮ್ಮಲ್ಲಿ ಕನಸನ್ನ ಇಟ್ಕೊಂಡು ಆ ಸಾಧನೆಗೆ ಪ್ರೇರೇಪಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರೇ ಅರ್ಧ ತಪಸ್ ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ಗುರುಗಳು ನಿಮ್ಮ ಪ್ರತಿಭೆ ಏನಿದೆ, ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಆ ಇಡನ್ ಟ್ಯಾಲೆಂಟ್ ನ ಆಚೆ ತೆಗೆಯುವಂತದ್ರಲ್ಲಿ ಗುರುಗಳು ಅಂದ್ರೆ ಯಾರು ನಿಮ್ಗೆ ಪಾಠ ಮಾಡ್ತಾ ಇರ್ತಾರೆ, ಲೆಕ್ಚರರ್ಸ್, ಪ್ರೊಫೆಸರ್ಸ್, ಕಾಲೇಜು, ಇನ್ಸ್ಟಿಟ್ಯೂಷನ್, ಇವರೆಲ್ಲರೂ ಕೂಡ ಸಾಕ್ಷಿ ಆಗಿರ್ತಾರೆ. ನಿಮ್ಮಲ್ಲಿ ಏನಿದೆ ಆ ಕ್ವಾಲಿಟಿ ಏನಿದೆ, ಏನ್ ಟ್ಯಾಲೆಂಟ್ ಇದೆ ಐಡೆಂಟಿಫೈ ಮಾಡುವಂತ ಎಫರ್ಟ್ಸ್ ಗುರುಗಳು ಮಾಡಿರ್ತಾರೆ. ಅದಕ್ಕೆ ಗುರುಗಳು ಯಾವತ್ತು ಗುರುಗಳು ಮಾತ್ರ ಅವರ ಸ್ವಾರ್ಥವಾಗಿರುವಂತ ಸೇವೆ, ಅವ್ರಿಗೆ ಬೇರೆ ಖುಷಿ ಇಲ್ಲ. ಅವ್ರ ವಿದ್ಯಾರ್ಥಿಗಳೇನಾದ್ರು ಒಳ್ಳೆ ಅಂಕಗಳು ಸ್ಕೋರ್ ಮಾಡಿದಾಗ, ಅವ್ರು ಹೆಚ್ಚಿನ ಸಾಧನೆ ಮಾಡಿದಾಗ, ಅವರು ಸೊಸೈಟಿಗೆ ಅಸೆಟ್ ಆದಾಗ ಅದನ್ನ ಆನಂದಿಸುವಂಥದ್ದು. ಅಂದ್ರೆ ಅವರಿಗೆ ಕೊಟ್ಟಿರುವಂತ ಜ್ಞಾನದ ದಿವ್ಯ ಶಕ್ತಿಯಿಂದ ಅವರು ಮಕ್ಕಳನ್ನ ಆರೈಸ್ತಾರೆ. ಅದಾದ್ಮೇಲೆ ಪ್ರತಿಭಾವಂತ ಮಕ್ಕಳನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ನನ್ನ ಕನ್ಸನ್ ಇಷ್ಟೇ, ಎಜುಕೇಶನ್ revolution will lead the social reform, education reform. Abdul Kalam ಹೇಳ್ತಾರೆ, education is a power. Use the power to change the society and the world. Education is a power and a weapon. Use the weapon to change the world. So younger generations ಗೆ ವಿದ್ಯೆಯ ಮಹತ್ವ ಅರ್ಥ ಆಗ್ಬೇಕು ಅನ್ನೋದು ನನ್ನ ಕನ್ಸನ್. ವಿದ್ಯೆ ನಿಮಗೆ ಸ್ಥಾನಮಾನನ, ಗೌರವನ, ಶ್ರದ್ಧೆನ, ಶಿಸ್ತು, ಎಂತ ಚಾಲೆಂಜಸ್ ಕೂಡ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಎಲ್ಲ ಕಲಿಸ್ಕೊಡುತ್ತೆ. ಯಾಕಂದ್ರೆ ವಿದ್ಯೆ ಬರ್ಬೇಕು ಅಂದ್ರೆ ಶ್ರದ್ಧೆ ಬರ್ಬೇಕು. ಶ್ರದ್ಧೆ ಬರ್ಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ರಿಪೀಟೆಡ್ ಪ್ರಾಕ್ಟೀಸ್ ಮಾತ್ರ ನಮ್ಮನ್ನ ಪರ್ಫೆಕ್ಟ್ ಮಾಡುತ್ತೆ. ಹೌದಲ್ವಾ ಮಕ್ಳೇ? ಎವ್ರಿ ಟೈಮ್ ರಿಪೀಟೆಡ್ ಪ್ರಾಕ್ಟೀಸ್, ಒಂದ್ಸತಿ 2 ಸತಿ ನಮಗೆ ಬರ್ದೇ ಇದ್ದಾಗ ರಿಪೀಟೆಡ್ ಪ್ರಾಕ್ಟೀಸ್, ಅದ್ರ ಜೊತೆಯಲ್ಲಿ ನಮ್ಗೆ ಏನ್ ಡೌಟ್ಸ್ ಇರುತ್ತೆ ಅದನ್ನ ಕ್ಲಾರಿಫೈ ಮಾಡಿದಾಗ ಮಾತ್ರ ನಾವು 100 ಔಟ್ ಆಫ್ 100, 90 ಔಟ್ ಆಫ್ 90 ಆತರ ನಾವು ಬಳಸ್ಬೇಕಾಗುತ್ತೆ. ಅದಕ್ಕೆ ಗುರುಗಳ ಆಶೀರ್ವಾದ, ಅವರ ಜ್ಞಾನವನ್ನ ನಿಮ್ಗೆ ಯಾವ ರೀತಿ ಎಜುಕೇಟ್ ಮಾಡಿದ್ರೆ, ಯಾವ ರೀತಿ ಆ ಟೀಚಿಂಗ್ ಸ್ಕಿಲ್ ಅಲ್ಲಿ ನಿಮ್ಮನ್ನ ಆ ಧೈರ್ಯವಾಗಿ ಎಕ್ಸಾಮ್ಸ್ ನ ಫೇಸ್ ಮಾಡೋದಕ್ಕೆ, ನಿಮ್ಮನ್ನ ತಿದ್ಲಿಕ್ಕೆ ಅವಕಾಶ ಆಗತ್ತೆ. ಆ ಎಲ್ಲ ಎಫರ್ಟ್ಸ್ ಆಗಿರ್ತಾರೆ. ತಂದೆ ತಾಯಿದು 50-60% ಪ್ರೋತ್ಸಾಹ ಇದ್ರು ಕೂಡ ಎಜುಕೇಶನ್ ನ ನಿಮ್ಗೆ ಯಾರು ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ, ಅದು ನಿಮ್ಮ ಅಕಾಡೆಮೀಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನ ನಾನು ಇವತ್ತು ನೋಡಿ ಆನಂದಿಸ್ಬೇಕು ಅಂತ ಈ ದಿನ ನಾನು ವೇದಿಕೆಯಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಿಲ್ಲ, ನಾಳೆ ನೀವು ಸೈಂಟಿಸ್ಟ್ ಆಗ್ತಿರೋ, ಡಾಕ್ಟರ್ ಆಗ್ತಿರೋ, ದೇಶ ನಾನು ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಇಟ್ಕೊಂಡಿದ್ದೀನಿ. ನನ್ನ ತಾಲೂಕಿನಲ್ಲಿ ಇಷ್ಟು ಆಣಿಮುತ್ಯಗಳು, ಏನಂತಾರೆ ಆಣಿಮುತ್ಯಗಳಿದಾರ, ಇಷ್ಟು ರತ್ನಗಳಿದಾರ, ಇಷ್ಟು ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್ ಇದಾವ, ಆಚೆ ತೆಗ್ದಿದಾರ. ತಂದೆ ತಾಯಿ ಎಷ್ಟು ಪರಿಶ್ರಮ ಇದೆ, ಅವ್ರನ್ನ ನಾನು ನೋಡ್ಬೇಕು ಈ ವೇದಿಕೆಯಲ್ಲಿ. ಆ ಮಕ್ಕಳ ನಗು ನೋಡ್ಬೇಕು, ಸಾಧನೆಯನ್ನ ನೋಡ್ಬೇಕು, ಯಶಸ್ಸನ್ನ ನೋಡ್ಬೇಕು. ನಾನು ಈ ಮೂಮೆಂಟ್ ನ, ಈ ಪ್ರೌಡ್ ಮೂಮೆಂಟ್ ನ ಎಂಜಾಯ್ ಮಾಡ್ಬೇಕು. ಅದಕ್ಕೆ ಈ ದಿನ ವಿಶೇಷವಾಗಿರೋ ದಿನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತಂದೆ ತಾಯಿಗೆ ಯಾವತ್ತು ಏನ್ ಕೊಟ್ರು
ಬೇರೆ ಏದ್ರಲ್ಲೂ ಸಿಗಲ್ಲ. ತನ್ನ ಮಕ್ಕಳು ತಾನು ತಿದ್ದಿ ಬೆಳೆಸಿ ಸಾಕಿರೋ ಮಗು ಒಂದಿನ ಏನೋ ಒಂದು ಸಾಧನೆ ಮಾಡಿದೆ, ಒಂದಿನ ಸಮಾಜಕ್ಕೆ ಒಳ್ಳೇದ್ ಮಾಡುತ್ತೆ ಇಂತ ಸಾಧನೆ ಮಾಡ್ಕೊಂಡು ಬಂದಿದೆ ಅನ್ನೋವಾಗ ಆ ತಾಯಿ ತಂದೆ ಕೊಡುವಂತ ಸಂತೋಷ ಇನ್ನೇನು ನೀವು ಕೊಡಿ ಅವ್ರಿಗೆ, ಅದ್ರಲ್ಲಿ ಅವ್ರಿಗೆ ಆ ತೃಪ್ತಿ ಸಿಗಲ್ಲ. ಅದೇ ರೀತಿ ಗುರುಗಳು ಕೂಡ ಪ್ರತಿಯೊಂದು ಮಗುಗೂ ಭವಿಷ್ಯವನ್ನ ಕೊಡ್ತಾರೆ, ಭವಿಷ್ಯವನ್ನ ರೂಪಿಸ್ತಾರೆ, ತಿದ್ದುತ್ತಾರೆ. ಎಲ್ಲಿ ಎಡವಂದ್ರೆ ಅಲ್ಲಿ ಹೀಗಲ್ಲ ಈ ದಾರಿಯಲ್ಲಿ ನಡೀರಿ ಅಂತ ಮಾರಲಿ ಎಲ್ಲಾ ರೀತಿ ನಮ್ಮನ್ನ ಫಿಸಿಕಲಿ ಫಲಿತಾಂಶ ಬರೋದಿನ ನಿಮ್ಮಷ್ಟೇ ನರ್ವಸ್ ಆಗ್ತಾರೆ, ನಿಮ್ಮಷ್ಟೇ ಖುಷಿ ಪಡ್ತಾರೆ, ನಿಮ್ಮಷ್ಟೇ ಮನಸ್ಸಿಂದ ನಿಮ್ಮನ್ನ ಹಾರೈಸ್ತಾರೆ. ತಂದೆ ತಾಯಿ ಅಷ್ಟೇ ಪವಿತ್ರವಾಗಿರುವಂತ ಸ್ಥಾನದಲ್ಲಿ ಗುರುಗಳಿರ್ತಾರೆ. ಅದು ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು. ಮಕ್ಕಳಿಗೆ ಬರುವಂತ ದಿನಗಳಲ್ಲಿ ಇನ್ಸ್ಟಿಟ್ಯೂಷನ್ಸೇ ರೋಲ್ ಮಾಡಲ್ ಆಗ್ಬೇಕು ಈ ತರ ಮಕ್ಕಳು. ಯಾಕಂದ್ರೆ ನಮಗೂ ಕೂಡ ಇನ್ಸೆಕ್ಯೂರಿಟಿ ಇರುತ್ತೆ. ಮಕ್ಕಳನ್ನ ಎಲ್ಲಿ ಓದಿಸೋದು, ಯಾವ ಜಾಗದಲ್ಲಿ ಬಿಡ್ಬೇಕು, ಎಲ್ಲಿ ನಮ್ಮ ಮಕ್ಕಳು ಓದಿ ಮುಂದೆ ಬರ್ತಾರೆ, ಅವ್ರ ಕಾಲ ಮೇಲೆ ನಿಂತ್ಕೊಂತಾರೆ, ಗೌರವವನ್ನ ತಗೊಂತಾರೆ. ಯಾಕಂದ್ರೆ ಆ ನೋವು ತಂದೆ ತಾಯಿ ಒಂದು 40-45 ಇಯರ್ಸ್ ಅವ್ರು ಅನುಭವಿಸ್ಬಿಟ್ಟಿರ್ತಾರೆ. ನಮಗ್ ಬಂದಿರೋ ನೋವು ನಮ್ಮ ಮಕ್ಕಳಿಗೆ ಬರಬಾರ್ದು. ಇನ್ನೂ ಒಳ್ಳೆ ದಾರಿಯಲ್ಲಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡೋಣ, ಒಳ್ಳೆ ದಾರಿಯಲ್ಲಿ ನಡೆಸೋಣ, ಒಳ್ಳೆ ಲೈಫ್ ಅವರು ನೋಡ್ಲಿ ಅನ್ನುವಂಥದ್ದು ಕನ್ಸರ್ನ್ ಇರುತ್ತೆ. ಅದ್ರ ಜೊತೆಯಲ್ಲೂ ಸೋಷಿಯಲ್ ಕನ್ಸರ್ನ್ ಇರುತ್ತೆ. ನಮ್ಮ ಮಕ್ಕಳು ಡಾಕ್ಟರ್ ಆದ್ರೆ, ಇಂಜಿನಿಯರ್ ಆದ್ರೆ, ಲೆಕ್ಚರರು, ಪ್ರೊಫೆಸರು, ಸೈಂಟಿಸ್ಟು, ಅದನ್ನ ಮೀರಿ ಪೊಲೀಸು, KS, IAS ಆಫೀಸರ್ ಆದ್ರೂ ಕೂಡ ತುಂಬಾ ಖುಷಿ ಪಡುವಂತ, ಹೆಮ್ಮೆ ಪಡುವಂತ ತಂದೆ ತಾಯಿಗಳು ದೇಶಕ್ಕೆ ಮತ್ತೆ ಸೊಸೈಟಿಗೆ ಅಸೆಟ್ ಆಗ್ತಿರ. ಎಲ್ಲ ಒಂದು ಎಜುಕೇಟೆಡ್ ಹ್ಯೂಮನ್ ಬೀಯಿಂಗ್ ಪ್ರತಿಯೊಂದಿನ ಸ್ವಾರ್ಥವಾಗಿರಲ್ಲ, ತುಂಬಾ ಮಾರಲ್ಸ್ ಇರುತ್ತೆ, ಎಥಿಕ್ಸ್ ಇರುತ್ತೆ. ನಿಮ್ಮಲ್ಲಿ ತುಂಬಾ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ನೀವು ಸಮಾಜಕ್ಕೆ ಆಸ್ತಿ ಆಗ್ತೀರ. ಮಕ್ಕಳೇ ದೇಶಕ್ಕೆ ಕಣ್ಣ ಆಗ್ತಾರೆ. ಅದಾದ್ಮೇಲೆ ನಿಮ್ಮ ಜೀವನನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಯಾವುದೋ ಒಂದು ರೀತಿ, ಯಾವ್ದಾದ್ರೂ ಆಗಲಿ ನಿಮ್ಮ ಸರ್ವಿಸ್. ಅದು ನನಗೆ ತುಂಬಾ ಖುಷಿ ಅನ್ನಿಸ್ತು. ಇವತ್ತು 17-18 ಇಯರ್ಸ್ ಅಲ್ಲಿ ಈ ಎಲ್ಲ ಎಫರ್ಟ್ಸ್ ಆಗ್ತಿರೋದು, ಇಷ್ಟೆಲ್ಲ ಸ್ಕೂಲಲ್ಲಿ ಸಾಧನೆ ಮಾಡಕ್ಕಾಗಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ. ಇಲ್ಲಿ KGF ನಲ್ಲಿ ಏನು ಒಳ್ಳೆ ಸ್ಕೂಲ್ ಇದೆಯಾ ಇಲ್ವಾ, ಎಷ್ಟೋ ಜನ ನಾವೇ ಪೇರೆಂಟ್ಸ್ ತಪ್ಪು ಮಾಡ್ತೀವಿ. ಎಲ್ಲಿದೆ ಇಡೀ ಸ್ಟೇಟ್ ಅಲ್ಲಿ ಬೆಸ್ಟ್ ಸ್ಕೂಲ್ ಯಾವುದು, ಕಾಲೇಜ್ ಯಾವುದು, ಮೆರಿಟ್ ಸ್ಕೂಲ್ ಯಾವುದು, ರ್ಯಾಂಕ್ ಯಾವ್ದು ತೆಗೆಯುತ್ತೆ, ನಾಳೆ ನಮ್ಮ ಮಗು ಇಂಜಿನಿಯರ್ನ ಡಾಕ್ಟರ್ ಮಾಡ್ಬೇಕು ಅಂತ ಹುಡುಕ್ತಾ ಇರ್ತೀವಿ. ಆದ್ರೆ ಇಲ್ಲಿ ಸೇರಿಸಿದಾರಲ್ಲ, ಅದಕ್ಕೋಸ್ಕರ ಪೇರೆಂಟ್ಸ್ಗೆ ಒಂದು ಕೃತಜ್ಞತೆ ಹೇಳ್ಬೇಕಲ್ವಾ. KGF ಅಲ್ಲೂ ಕೂಡ ಒಳ್ಳೆ ಸ್ಕೂಲ್ ಇದೆ, ಕಾಲೇಜ್ ಇದೆ. ನೀವು ನಿಮ್ ಮಕ್ಕಳನ್ನ ಇಲ್ಲಿ ನಂಬ್ತಾ ಇದೀರಲ್ಲ, ನಿಮ್ ಮಕ್ಕಳ ಪ್ರತಿಭೆಗೆ ಇಲ್ಲೇ ಇಷ್ಟೆಲ್ಲ ಸಾಧಿಸಿದ್ದಾರೆ, ಇಷ್ಟೆಲ್ಲ ಒಳ್ಳೆ ಅಂಕಗಳನ್ನ ಪಡೆದಿದ್ದಾರೆ ಅನ್ನುವಂಥದನ್ನ ಅರ್ಥ ಮಾಡಿಸ್ಬೇಕಾಗಿತ್ತು. ಅದೊಂದು ಬಹಳ ಖುಷಿ ನನಗೆ ಇದೆ ಈ ದಿನ. ನಾವ್ ಅನ್ಕೊಂತಾ ಇದ್ವಿ ಚೆನ್ನಾಗಿ ಓದ್ಬೇಕು, ರ್ಯಾಂಕ್ ಬರ್ಬೇಕಂದ್ರೆ ನಮ್ಮ ಮಕ್ಕಳು ಆಳ್ವಾಸ್ ಹೋಗ್ಬೇಕೇನೋ, ಎಕ್ಸ್ಪರ್ಟ್ಸ್ ಹೋಗ್ಬೇಕನ್ನೋ. ಬ್ಯಾಂಗ್ಳೂರಲ್ಲಿ ಎಲ್ಲಾ ಫೆಸಿಲಿಟೀಸ್ ಇರುವಂತ ಜಾಗದಲ್ಲಿ, ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸೇರಿಸಿದ್ರೆ ಮಾತ್ರ ನಮ್ಮ ಮಗು ಬುದ್ಧಿವಂತರು ಅಂತ ಆಚೆ ಬರ್ತಾರೆ, ಚೆನ್ನಾಗಿ ಓದಿ ಆಚೆ ಬರ್ತಾರೆ. ಇಲ್ಲ, KGF ಅಲ್ಲೇ ಇಷ್ಟು ಹಿಡನ್ ಟ್ಯಾಲೆಂಟ್ಸ್ ಇದೆ, ಇಷ್ಟು ಇಂಟಲ್ಯಾಕ್ಷನ್ಸ್ ಇದ್ದಾರೆ. ಓದಿದೀರಾ, ಸ್ವಂತ ಪರಿಶ್ರಮದಲ್ಲಿ ಬಸ್ಸಲ್ಲಿ ಬಂದ್ರು, ಆಟೋ ಅಲ್ಲಿ ಬಂದ್ರು, ಸೈಕಲ್ ಅಲ್ಲಿ ಬಂದ್ರು, ನಿಮ್ ಸ್ಕೂಲಲ್ಲಿ ಎಲ್ಲಾ ಫ್ಯಾಕಲ್ಟೀಸ್ ಇದ್ರ ಇಲ್ವಾ, ಸ್ವಂತ ಪರಿಶ್ರಮದಲ್ಲಿ ಮುಂದೆ ಬಂದ್ರು. ಆ ರೀತಿ ನಿಮಗೆ ಬರುವಂತ ದಿನಗಳಲ್ಲಿ ಯಾರ್ಯಾರು ಓದಿರ್ತಾರೆ ವಿದ್ಯಾವಂತರಿಗೆ, ನೀವೆಲ್ಲ ಬೇರೆ ದೇಶಕ್ಕೆ ಅಸೆಟ್ ಆಗ್ಲಿ ಅಂತ ನನ್ ಮನ್ಸಿಗೆ ಹೋಗಲ್ಲ. ನಮ್ ದೇಶಕ್ಕೆ ನೀವು ಅಸೆಟ್ ಆಗ್ಬೇಕು, ಓದ್ಬೇಕು, ಬೆಳಿಬೇಕು. ನಮ್ ದೇಶನ ಬೆಳೆಸ್ಬೇಕಂದ್ರೆ ನಿಮ್ಮ ಟ್ಯಾಲೆಂಟು, ನಿಮ್ಮ ವಿದ್ಯೆ ಕಾರಣ ಆಗ್ಬೇಕಾಗತ್ತೆ. ನಮ್ಮಲ್ಲಿರುವಂತ ಬೇರೆ ಕಂಟ್ರೀಸು ತುಂಬಾ ಚೆನ್ನಾಗಿ ಗೌರವವಾಗಿ ನೋಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. 10 years 20 years ಅವ್ರು ಇಲ್ಲಿ ಹೋದ್ರು ಕೂಡ ಸರ್ವಿಸ್ ಬೇರೆ ದೇಶಗಳಲ್ಲಿ ಮಾಡ್ತಾ ಇರ್ತಾರೆ. ಆದ್ರೆ ಅದೇ ಸೇವೆ ಸ್ವಲ್ಪ ದಿನ ಆದ್ರೂ ತಾಯ್ನಾಡಿಗೆ ಮಾಡ್ಬೇಕನ್ನುವಂತ ಮನಸ್ಸು ನಿಮ್ಮಲ್ಲಿ ಬರ್ಬೇಕು. ನಮ್ ದೇಶ ಬೆಳಿಬೇಕು ಅಂದ್ರೆ, ಡೆವಲಪ್ ಆಗ್ಬೇಕಂದ್ರೆ, ಬೇರೆ ಡೆವಲಪ್ಡ್ ನೇಷನ್ಸ್ ತರ ಇಂಡಿಯಾನು ಆಗ್ಬೇಕಂದ್ರೆ ಅದು ನಿಮಗ್ ಮಾತ್ರ ಆ ಶಕ್ತಿ ಇದೆ. ನಿಮ್ಮ ಟ್ಯಾಲೆಂಟ್, ನಿಮ್ಮ ಹಿಡನ್ ಟ್ಯಾಲೆಂಟ್ ನ ನಮ್ಮ ಕಂಟ್ರಿನ ಡೆವಲಪ್ ಮಾಡೋದಕ್ಕೆ ನಾವು ಉಪಯೋಗಿಸ್ಬೇಕು ಅನ್ನುವಂಥದ್ದು ಒಂದು. ಮಕ್ಕಳ ದಿನಾಚರಣೆನ ಅವ್ರ ಬರ್ತ್ಡೇ ಮಾಡ್ತಾರೆ, ಅವರು ನೆಹರು ಅವರ ಬರ್ತ್ಡೇನ ಚಿಲ್ಡ್ರನ್ಸ್ ಡೇ ಅಂತ ಮಾಡ್ತಾರೆ. ಅವ್ರು ಒಂದ್ಸತಿ ಕೋಟ್ ಮಾಡ್ತಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಪಬ್ಲಿಕ್ ಸೆಕ್ಟರ್
ಪಬ್ಲಿಕ್ ಸೆಕ್ಟರ್ಸ್ ಆರ್ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಯಾವುದು ಪಬ್ಲಿಕ್ ಸೆಕ್ಟರ್ಸ್? ಗೌರ್ಮೆಂಟ್ ಯಾವುದು ಪಬ್ಲಿಕ್ ಸೆಕ್ಟರ್ಸ್ ನ ಕ್ರಿಯೇಟ್ ಮಾಡುತ್ತೆ? ಇವತ್ತು ನಮ್ಮಲ್ಲಿ KGF ಅಲ್ಲಿ ಪಬ್ಲಿಕ್ ಸೆಕ್ಟರ್ ಇರೋದು ಒಂದೇ ಯಾವುದು? BEML. ಅಲ್ಲಿ ಡಿಫೆನ್ಸ್, ರೈಲ್ ಕೋಚ್ ಮತ್ತೆ ಈ ತರದ್ದು ಮ್ಯಾನುಫ್ಯಾಕ್ಚರ್ ಅಂದಾಗ ಈ KGF ಅಲ್ಲಿ ಮೈನಿಂಗ್, ಗೋಲ್ಡ್ ಮೈನ್ಸ್ ನಡೀತಾರೆ. ಗೋಲ್ಡ್ ಮೈನ್ಸ್ ನಡೆಯುವಾಗ ಅದು ಡೀಪೆಸ್ಟ್ ಗೋಲ್ಡ್ ಮೈನ್ KGF ಅಲ್ಲಿ ಇರೋದು. ಸೌತ್ ಆಫ್ರಿಕಾ ಬಿಟ್ರೆ ಇಂಡಿಯಾ ಅಲ್ಲಿ ಡೀಪೆಸ್ಟ್ ಮೈನಿಂಗ್ ಯಾವ್ದಾದ್ರು ಇತ್ತು ಅಂದ್ರೆ KGF. ಅದು 1000, 2000, 3000 ಕೆಳಗಡೆ ಹೋಗಿ ಇಲ್ಲಿನ ಎಂಪ್ಲಾಯೀಸ್, ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಅಷ್ಟು ಕೆಳಗಡೆ. ಒನ್ಸ್ ವಿಸಿಟ್ ಮಾಡುವಾಗ ಫಸ್ಟ್ ಚೀಫ್ ಮಿನಿಸ್ಟರ್ KC ರೆಡ್ಡಿ ಅವರು ಅವ್ರನ್ನ ಮೈನಿಂಗ್, ಗೋಲ್ಡ್ ಮೈನ್ಸ್ ಎಲ್ಲಿದೆ ಅದನ್ನ ನೋಡಕ್ಕೆ ಚೀಫ್ ಮಿನಿಸ್ಟರ್ ಎಲ್ಲಿಂದ ಬಂದಿರೋದು? ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಎಲ್ಲಿಂದ ಬಂದಿದ್ದಾರೆ ಹೇಳಿ? ಕ್ಯಾಸಂಬಳ್ಳಿಯಿಂದ. ಕರ್ನಾಟಕದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ಟರ್ ಇಂಡಿಪೆಂಡೆನ್ಸ್. ಅದು ಮೈಸೂರು ಪ್ರಾಂತ್ಯ ಅಂತ ಇರುತ್ತೆ. ಆಗ ನಾಮಿನೇಟ್ ಮಾಡ್ತಾರೆ, ಎಲೆಕ್ಟೆಡ್ ಅಲ್ಲ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ, ನಾಮಿನೇಟೆಡ್ ಆದಾಗ ಫಸ್ಟ್ ಚೀಫ್ ಮಿನಿಸ್ಟರ್ KC ರೆಡ್ಡಿ ಅವರು ಕ್ಯಾಸಂಬಳ್ಳಿಯ ವಿಲೇಜ್, ಕ್ಯಾಸಂಬಳ್ಳಿ ಹೋಬಳಿಯಿಂದ ಅಲ್ಲಿರುವಂತ ಸ್ಕೂಲಲ್ಲಿ ಓದಿ, ಮತ್ತೆ KGF ಅಲ್ಲಿ ಸ್ಕೂಲಲ್ಲಿ ಓದಿ ಅವರು ಲೇಬರ್ ಯೂನಿಯನ್ಸ್ ನ ಬರ್ತಾರೆ. ನೆಹರು ಅವ್ರನ್ನ ವಿಸಿಟ್ ಮಾಡುವಾಗ ಇಂದಿರಾ ಗಾಂಧಿ ಅವರು ವಿಸಿಟ್ ಮಾಡಿ ಇಲ್ಲಿನ ಕಾರ್ಮಿಕರ ಪರಿಸ್ಥಿತಿ ನೋಡಿ 1800 acres ಲ್ಯಾಂಡ್ ನ ಫ್ರೀ ಆಗಿ ಕೊಡ್ತಾರೆ. ಪಬ್ಲಿಕ್ ಸೆಕ್ಟರ್ಸ್ ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಜನರೇಷನ್ಸ್ಗೆ ಒಳ್ಳೆ ಉದ್ಯೋಗ ಅವಕಾಶಗಳು ಸಿಗ್ಲಿ. ಪಬ್ಲಿಕ್ ಸೆಕ್ಟರ್ಸ್ ಅಂದ್ರೆ BML ತರ ಗೌರ್ಮೆಂಟ್ ಓನ್ಡ್ ಕಂಪನೀಸ್, ಅಂದ್ರೆ ಸರ್ಕಾರದ ಇದರಲ್ಲಿರುವಂತ ಕಂಪನೀಸ್. BML, BHL, ಹಿಂದೆ BSNL, HFTL, ಈಗೆಲ್ಲ ಪ್ರೈವೇಟ್ ಸೆಕ್ಟರ್ಸ್ ಜಾಸ್ತಿ ಎಮರ್ಜ್ ಆಗ್ತಾ ಇದೆ. IT ಸಾಫ್ಟ್ವೇರ್ ಕಂಪನೀಸ್ ತರ. ಅಂದ್ರೆ ಈಗ ಇವತ್ತಿನ ಟ್ಯಾಲೆಂಟ್ ಡಿಜಿಟಲ್ ಇದಕ್ಕೆ ಅದಕ್ಕೂ ನಾವು ಕಾಂಪಿಟೇಟ್ ಮಾಡೋ ತರ ಮಕ್ಕಳನ್ನ ನಾವು ರೆಡಿ ಮಾಡ್ಬೇಕು. ಅಂದ್ರೆ ಅವರಿಗೆ ಅಷ್ಟೇ ಎಜುಕೇಶನ್ ಸಪೋರ್ಟಿವ್ ಆಗಿ ನಿಲ್ಬೇಕು ಅನ್ನೋದಕ್ಕೆ. ಸೊ 100 years ಹಿಂದೆ KGF ಹಿಸ್ಟ್ರಿ ಇದು. ಫಸ್ಟ್ ಪಬ್ಲಿಕ್ ಸೆಕ್ಟರ್ KGF ಗೆ ಬರುತ್ತೆ. ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ನ ಮಾಡ್ತಾ ಇರ್ತಾರೆ, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ಅದಾದ್ಮೇಲೆ ಆಗ ಉಳಿಕೆ ಇರುವಂತ 1000 acres ಅಂದ್ರೆ ಬೆಬೆಲ್ ಅನ್ಯೂಟಿಲೈಸ್ಡ್ ಲ್ಯಾಂಡ್ ನ ನಾವೀಗ 1000 acres, 900 acres ಲ್ಯಾಂಡ್ 700 acres ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತ ಪ್ರಯತ್ನದಲ್ಲಿ ಒಂದು 9 to 10 ಇಂಡಸ್ಟ್ರೀಸ್ ಎಮರ್ಜ್ ಆಗುತ್ತೆ. ಅದರ ಬೆಬೆಲ್ ಆ ಕಡೆ ಈ ಕಡೆ. ಸೊ ಓನ್ಲಿ ಫಾರ್ ಯುವರ್ ಇನ್ಫಾರ್ಮೇಶನ್. ಅದೇ ರೀತಿ ಈ ದಿನ ಈ ವೇದಿಕೆ ನಿಮ್ಗೆ ಇನ್ನೂ ಲೈಫ್ ಟೈಮ್ ಅಲ್ಲಿ ಏನೇನು ಅಚೀವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗತ್ತೆ ಆ ಪ್ರಯತ್ನ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ಮಕ್ಕಳ ಎಲ್ಲಾನು ನಿಮ್ಮ ಎಲ್ಲ ಪೇರೆಂಟ್ಸ್ ಮತ್ತೆ ಇಲ್ಲೆಲ್ಲ ತುಂಬಾ ಜನ ಬಂದು ನಿಮ್ಗೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ನಾನಂತೂ ಇವತ್ತು ಪ್ರೌಡ್ ಮೂಮೆಂಟ್ ಅಂತ ನೋಡ್ತಾ ಇದ್ದೀನಿ. ಯಾರು ಆ ಟ್ಯಾಲೆಂಟೆಡ್, ಹಿಡನ್ ಟ್ಯಾಲೆಂಟೆಡ್ ಏನಂತಾರೆ, ಯು ಆರ್ ಅಸೆಟ್ ಟು ದ ಕಂಟ್ರಿ. KGF ಅಲ್ಲಿ ಇರುವಂತ ಇಷ್ಟು ಜನ ಮಕ್ಕಳು above 90% ತೆಗೆದಿರುವಂತವರು ಯು ಆರ್ ಅಸೆಟ್ ಟು ದ ಕಂಟ್ರಿ. ಅದನ್ನ ನಾನು ಪ್ರೌಡ್ ಮೂಮೆಂಟ್, KGF ಮಕ್ಕಳು ಇರುವಂತ ಪ್ರೌಡ್ ಆಗಿ ಹೇಳ್ಕೊಡುವಂತ ದಿನ ಅಂತ ನಾನು ಇವತ್ತು ಖುಷಿ ಪಡ್ತೀನಿ. ಆ ದಿನಾನೇ ನಿಮ್ ತಂದೆ ತಾಯಿ ಜೊತೆ ಹಂಚ್ಕೋತಾ ಇದ್ದೀನಿ ಅನ್ನೋದು ಒಂದೇ ಮೂಮೆಂಟ್ ಇದು. ಅದನ್ನ ನಾವು ನಿಮ್ಮನ್ನು ಗೌರವಿಸುವಂತ ವೇದಿಕೆ ಇದು. ತಂದೆ ತಾಯಿ ನಿಮ್ಮನ್ನ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರೆ ನೀವು ಇಂತ ಎಲ್ಲ ಕುಟುಂಬದ ಕುಡಿ. ವೆಂಕಣ್ಣ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ, ಭರತ್ ತಹಸೀಲ್ದಾರ್ ಇದ್ದಾರೆ, ಇಒ ವೆಂಕಟೇಶಪ್ಪ ಅವರು ಇದ್ದಾರೆ, ಆಮೇಲೆ ನಗರಸಭೆಯ ಅಧ್ಯಕ್ಷರು, ಹಿಂದೆ ಆದವರು, ಈಗ ಆದವರು, ಎಲ್ಲಾ ನಗರಸಭೆ ಸದಸ್ಯರು, ಗೌರವಾನ್ವಿತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ರನ್ ಮಾಡಿರುವಂತವ್ರು, ಆಮೇಲೆ ನಿಮ್ ಸಾಯಿ PU ಕಾಲೇಜ್ ಪ್ರಿನ್ಸಿಪಲ್ ಬಂದಿದ್ದಾರ ಮೇಡಮ್? ಪ್ಲೀಸ್ ಕಮ್ ಆನ್ ಸ್ಟೇಜ್ ಮೇಡಮ್, ಪ್ಲೀಸ್ ಕಮ್ ಮೇಡಮ್, ಯು ಹ್ಯಾವ್ ಟು ಬಿ ದೇರ್. ನನ್ನ ಚಿಕ್ಕ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಮಾತು ಹೇಳ್ತೀನಿ. ಇವತ್ತು ವಿದ್ಯೆಗೆ ಮತ್ತೆ ಪ್ರತಿಭೆಗೆ ಅದರದೇ ಆದ ಒಂದು ಗೌರವ ಇರುತ್ತೆ, ಸ್ಥಾನಮಾನ ಇರುತ್ತೆ, ರೆಡ್ ಕಾರ್ಪೆಟ್ ಇರುತ್ತೆ ಅಂತ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ತೀನಿ. ವಿದ್ಯೆಗೆ ಮತ್ತೆ ಪ್ರತಿಭೆ ಅದಕ್ಕೆ ಯಾರು ತಾರತಮ್ಯ ಮಾಡಕ್ಕೆ ಆಗಲ್ಲ. ಆಮೇಲೆ
ಒಂದು ಸತಿ ನಿಮ್ಗೆ ವಿದ್ಯೆ ನಿಮ್ ಜೊತೆ ಇದ್ರೆ ಅದು ಲೈಫ್ ಟೈಮ್ ಅಚೀವ್ಮೆಂಟ್. ಅದು ನಿಮ್ಮನ್ನ ಬಿಟ್ಟು ಯಾವತ್ತೂ ಹೋಗಲ್ಲ. ಅದು ಆಧಾರಿತ ವಿದ್ಯೆನ ಕಲೀರಿ ಅಂದ್ರೆ ಮಾರಲ್ಸ್ ಅಂದ್ರೆ ನಿಮ್ಗೆ ಕನ್ಸರ್ನ್ ಬರುತ್ತೆ, ಕೇರಿಂಗ್ ಬರುತ್ತೆ, ರೆಸ್ಪೆಕ್ಟ್ ಮಾಡ್ತೀರಾ ಎಲ್ಲಾರು ಅನ್ನುವಂಥದ್ದನ್ನು ಜೊತೆಯಲ್ಲಿ ಕಲೀರಿ. ಇತ್ತೀಚಿನ ದಿನಗಳಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ಎಜುಕೇಶನ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ ಅಂತ. ಫಿಸಿಕಲ್ ಆಕ್ಟಿವಿಟೀಸ್ ನಮ್ಮನ್ನ ಪ್ರಾಕ್ಟೀಸ್ ಜೊತೆ ಆಕ್ಟಿವ್ ಆಗಿರೋದು, ಸ್ಪೋರ್ಟಿವ್ ಆಗಿ ತಗೊಳ್ಳೋದು, ಯಾವುದೇ ಒಂದನ್ನ ಸ್ಪೋರ್ಟಿವ್ ಆಗಿ ತಗೊಳ್ಳೋ ಅಂತ ಲೆಸನ್ ಕಲಿಸುತ್ತೆ ಅಂತ ಹೇಳ್ತಾ, ಇಷ್ಟೆಲ್ಲ ನೀವು ಪ್ರತಿಭಾವಂತ ವಿದ್ಯಾರ್ಥಿಗಳು ಬರುವಂತ ಭವಿಷ್ಯದ ದಿನಗಳಲ್ಲಿ ದೇಶದ ಸಂಪತ್ತು, ದೇಶದ ಆಸ್ತಿ. ನೀವು ವಿದ್ಯೆಗೆ ಎಷ್ಟು ನಿಮ್ಮ ತಪಸ್ಸನ್ನ ಮಾಡಿರ್ತೀರಾ, ಡೆಡಿಕೇಟ್ ಮಾಡಿರ್ತೀರಾ, ಪರಿಶ್ರಮ ಇರುತ್ತೆ. ಸ್ಕೂಲ್ಗೆ ಬನ್ನಿ ಅಂದ್ರೆ ಸ್ಕೂಲ್ ಎಷ್ಟು ದೂರ ಇರುತ್ತೋ, ಬಸ್ ಸಿಗುತ್ತೋ ಇಲ್ವೋ, ಯಾರು ನಿಮ್ಮನ್ನ ಡ್ರಾಪ್ ಮಾಡ್ತಾರೋ, ಆಟೋಲ್ಲಿ ಬರ್ತಿರೋ, ಏನ್ ಮಾಡಿ ಒಂದು ಪರಿಶ್ರಮದಲ್ಲಿ ಓದಿರ್ತಾರಲ್ಲ, ಆ ಚಿಕ್ಕ ಎಫರ್ಟ್ಸ್ ಕೂಡ ಇವತ್ತು ಇಂಥ ಒಂದು ಒಳ್ಳೆಯ ವೇದಿಕೆಯನ್ನ ಸೃಷ್ಟಿ ಮಾಡಿದೆ. ಬರುವಂತ ದಿನಗಳಲ್ಲಿ ಉತ್ತಮವಾಗಿರುವಂತ ಸಾಧನೆ ಮಾಡಬೇಕು. ನೀವು ನಾಳೆ ಎಷ್ಟೋ ಜನಕ್ಕೆ ರೋಲ್ ಮಾಡಲ್ಸ್ ಆಗ್ಬೇಕು. ನಿಮ್ ಬಗ್ಗೆ ನಿಮ್ಮನ್ನು ನೋಡ್ಬೇಕು ಅಂತ ಹೆಚ್ಚಿಗೆ ಆಸೆ ಅಂತ ಹೇಳ್ತಾ, ಭವಿಷ್ಯದ ಆಸ್ತಿ ಮತ್ತೆ ಸಂಪತ್ತು ನಮ್ಮ ದೇಶನ ತುಂಬಾ ಎತ್ತರವಾಗಿರುವಂತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂದ್ರೆ ನಿಮ್ಮ ಇಡನ್ ಟ್ಯಾಲೆಂಟೇ ನಾಳೆ ದೇಶನ ಮುಂದುವರಿಸಲಿಕ್ಕೆ ಆಗತ್ತೆ ಅಂತ ಹೇಳ್ತಾ, ಇಷ್ಟೆಲ್ಲ ಪರಿಶ್ರಮದ ಇದೆ ಕಾಣದ ಕೈಗಳು, ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಇಂಥ ವೇದಿಕೆನ ಆಲೋಚನೆ ಮಾಡಿರುವಂತ ಹಿರಿಯರು, ನನಗೆ ಮಾರ್ಗದರ್ಶಕರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ನನ್ನ ಇನ್ನೂ ಸ್ಪೋರ್ಟಿವ್ ಆಗಿ ಇನ್ನೂ ಅವ್ರ ಕೈಯಲ್ಲಿ ಏನೇನ್ ಸಾಧನೆ ಮಾಡಕ್ಕಾಗುತ್ತೋ ಮಾಡಿ ಅಂತ ಹೇಳ್ತಾ, ಈ ಸುಂದರವಾಗಿರುವಂತ ಸಂಜೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಅಭಿನಂದಿಸ್ತಾ, ಆರಾಧಿಸುತ್ತಾ, ಮುಂದೆ ಭವಿಷ್ಯ ನಿಮ್ಗೆ ತುಂಬಾ ಉತ್ತಮವಾಗಿರ್ಲಿ ಅಂತ ಹೇಳ್ತಾ, ತಂದೆ ತಾಯಿಗಳ ಪ್ರೋತ್ಸಾಹಕ್ಕೂ ಕೂಡ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್.